ಸೊ ಗೈಸ್, ಆಕ್ಸಿಸ್ ಬ್ಯಾಂಕ್ ಆನ್ ಅ 1 hour ಟೈಮ್ ಫ್ರೇಮ್ ನೋಡಿ. ಆಕ್ಸಿಸ್ ಬ್ಯಾಂಕ್ನ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ನೋಡ್ಬೋದು. ಫಸ್ಟು ನಾನು ಈ ಝೋನ್ ಮಾರ್ಕ್ ಮಾಡ್ತೀನಿ. ಸೊ ಗೈಸ್, ಈ ಝೋನ್ ಬಂದು ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಆ್ಯಂಡ್ ನಿಯರ್ ಬೈ ರೆಸಿಸ್ಟೆನ್ಸ್ ಅಲ್ಲಿದೆ. ಅರ್ಥ ಆಯ್ತಾ? ನೆಕ್ಸ್ಟು ನಾನು ಒಂದು ಟ್ರೆಂಡ್ ಲೈನ್ ಎಳಿತೀನಿ, ನೋಡ್ಕೊಳ್ಳಿ. ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಆ್ಯಂಡ್ ಆಲ್ಸೋ ರೆಸಿಸ್ಟೆನ್ಸ್, ಇದನ್ನು ಕೂಡ ರೆಸಿಸ್ಟೆನ್ಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ಪ್ರೈಸು ಎರಡು ರೆಸಿಸ್ಟೆನ್ಸ್ ಹತ್ರ ಇದೆ, ಒಂದು ಈ ರೆಸಿಸ್ಟೆನ್ಸ್ ಹತ್ರ ಇದೆ, ಹಾಗೇನೆ ಇನ್ನೊಂದು ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಹತ್ರ ಇದೆ. ಅರ್ಥ ಆಯ್ತಾ? ಸೊ ಇವಾಗ ನಾವು 15 ಮಿನಿಟ್ ಟೈಮ್ ಫ್ರೇಮ್ಗೆ ಮೂವ್ ಆನ್ ಆಗೋಣ. ಓಕೆನಾ? ಸೊ ಗೈಸ್, 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಏನು ನೋಡ್ಬೋದು ಅಂದರೆ, ಪ್ರೈಸು ಸ್ಟ್ರೈಟ್ ಮೂವ್ ಕೊಟ್ಟಿದೆ. ದೇರ್ ಈಸ್ ನೋ ರೀಟ್ರೇಸ್ಮೆಂಟ್. ಅರ್ಥ ಆಯ್ತಾ? ರೀಟ್ರೇಸ್ಮೆಂಟೇ ಆಗಿಲ್ಲ. ಅರ್ಥ ಆಯ್ತಾ? ಸೊ ನೀವು ನಾಳೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಪ್ರೈಸು ನಾಳೆ ಒಂದು ರೀಟ್ರೇಸ್ಮೆಂಟ್ ಕೊಟ್ಟು ಈ ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಕೊಟ್ಟರೆ ಮಾತ್ರ ಬೈಯಿಂಗ್ ನೋಡಿ. ಬ್ರೇಕ್ಔಟ್ ಕೊಟ್ಟು ಈ ರೆಸಿಸ್ಟೆನ್ಸ್ ಝೋನ್ ಇದೆಯಲ್ಲ, ಇದ್ರ ಮೇಲ್ಗಡೆ ಸಸ್ಟೈನ್ ಆಗಬೇಕು, ಆವಾಗ ಮಾತ್ರ ಬೈಯಿಂಗ್ ನೋಡಿ. ಅರ್ಥ ಆಯ್ತಾ? ಸೊ ಯಾವ ಲೆವೆಲ್ಸ್ ಮೇಲ್ಗಡೆ ಬೈ ಮಾಡ್ತೀರಾ ಅಂದರೆ, ಸೊ ಗೈಸ್, ಬೈ ಯಾವ ಲೆವೆಲ್ಸಲ್ಲಿ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಕ್ರಾಸಸ್ 1212 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ಮಾಡಿ. ಟಾರ್ಗೆಟ್ ಬಂದು ನಿಮ್ಮದು ಈ ಟಾಪ್. ಅರ್ಥ ಆಯ್ತಾ? ದಟ್ ಈಸ್ 1230 ವಿಲ್ ಬಿ ಯೋರ್ ಟಾರ್ಗೆಟ್. ಅರ್ಥ ಆಯ್ತಾ? 1212 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ಬಂದು 1230. ಅರ್ಥ ಆಯ್ತಾ? ಸೊ ಗೈಸ್, ಇವಾಗ ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಸೆಲ್ಲಿಂಗ್ ಯಾವ ಲೆವೆಲ್ಸ್ ಕೆಳಗಡೆ ಸೆಲ್ ಮಾಡ್ತೀರಾ ಅಂದರೆ, ನೋಡಿ, ಫಸ್ಟು ಪ್ರೈಸು ಈ ಲೆವೆಲ್ಸ್ ಕೆಳಗಡೆ ಬ್ರೇಕ್ಔಟ್ ಕೊಡಬೇಕು. ಅರ್ಥ ಆಯ್ತಾ? ಏನಕ್ಕಪ್ಪ ಅಂದರೆ, ನೋಡಿ, ಇದು ಪ್ರೀವಿಯಸ್ ರೆಸಿಸ್ಟೆನ್ಸ್ ಝೋನ್ ಆಗಿ ಇತ್ತು. ಅರ್ಥ ಆಯ್ತಾ? ಇಲ್ಲಿ ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ಸೊ ಪ್ರೈಸು ಈ ಝೋನ್ ಹತ್ರ ಬಂದರೆ ಒಂದು ರಿವರ್ಸಲ್ ನೋಡ್ಬೋದು ನಾಳೆ. ಸೊ ಅದಕ್ಕೇನೆ ಸೆಲ್ಲಿಂಗು. ಈ ಝೋನ್ ಏನಾದರೂ ಬ್ರೇಕ್ ಆದರೆ ಮಾತ್ರ ಈ ಝೋನ್ ಕೆಳಗಡೆ ಸೆಲ್ಲಿಂಗ್ ನೋಡಿ. ಓಕೆನಾ? ಬೈಯಿಂಗೂ ನಾಳೆ ನೀವು ನೋಡ್ಬೋದು, ಯಾವಾಗ ಪ್ರೈಸು ಈ ಝೋನ್ ಹತ್ರ ಬಂದು ಒಂದು ಡಬಲ್ ಬಾಟಮ್ ಪ್ಯಾಟರ್ನ್ ಆರ್ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮೇಷನ್ ಆದಾಗ ಈ ಝೋನ್ ಹತ್ರನೂ ನೀವು ಬೈಯಿಂಗ್ ನೋಡ್ಬೋದು. ಸೊ ಇದು ಹೇಳ್ಬಿಡ್ತೀನಿ, ಈ ಝೋನ್ ಹತ್ರ ಏನಾದರೂ ಪ್ರೈಸ್ ಬಂತು ಅಂದರೆ ಬೈ ಯಾವ ಲೆವೆಲ್ಸಲ್ಲಿ ಮಾಡ್ತೀರಾ ಅಂದರೆ, ಅಲ್ಲಿಂದ ರಿವರ್ಸಲ್ ಕಾಣಬೇಕು. 1180 ಲೆವೆಲ್ಸ್ ಮೇಲ್ಗಡೆ ಬೈ ಮಾಡಿ. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 ಬಂದು 1190. ಅರ್ಥ ಆಯ್ತಾ? 1190 ವಿಲ್ ಬಿ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಬಂದು ದಿಸ್ ಟ್ರೆಂಡ್ ಲೈನ್, ದಟ್ ಈಸ್ 1200. ಅರ್ಥ ಆಯ್ತಾ? ಇದು ಸಿನಾರಿಯೋ ನಂಬರ್ 2. ಇವಾಗ ಸೆಲ್ಲಿಂಗ್ ನೋಡೋದಾದರೆ, ಸೆಲ್ಲಿಂಗಿಗೆ ನೀವು ಈ ಝೋನ್ ಬ್ರೇಕ್ ಡೌನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1175. ಓಕೆನಾ? 75 ಇದು 1170 ಅಲ್ಲ, 1175 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಅರ್ಥ ಆಯ್ತಾ? ಟಾರ್ಗೆಟ್ ಬಂದು, ಸೊ ಗೈಸ್, ಟಾರ್ಗೆಟ್ ನಂಬರ್ 1 ಬಂದು 1165 will be our target number 1. Target number 2 ಬಂದು 1150. ಅರ್ಥ ಆಯ್ತಾ? ಆಕ್ಸಿಸ್ ಬ್ಯಾಂಕ್ ಸೆಲ್ ಯಾವಾಗ ಮಾಡ್ತೀರಾ ಅಂದರೆ, 1175 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಕ್ಕಿದಾಗ ಸೆಲ್ಲಿಂಗ್ ನೋಡಿ. 1165 will be our target number 1. 1150 will be our target number 2. ಅರ್ಥ ಆಯ್ತಾ? Now let us move on to the next stock. So guys, next stock ಬಂದು ಗ್ಲೆನ್ಮಾರ್ಕ್. ಗ್ಲೆನ್ಮಾರ್ಕ್ ಆನ್ ಅ 1 hour ಟೈಮ್ ಫ್ರೇಮ್ ನೋಡಿ, ನಾನು ಈ ಝೋನ್ ಮಾರ್ಕ್ ಮಾಡ್ತೀನಿ.
ಅರ್ಥ ಆಯ್ತಾ? ಈ ಝೋನ್ ಮೇಜರ್ ಸಪೋರ್ಟ್ ಝೋನ್ ಆಗಿ ಆಕ್ಟ್ ಆಗ್ತಿತ್ತು. 1000 ಐ ಮೀನ್ 2000 ಆರ್ 2100 ಬಿಟ್ವೀನ್ ಝೋನು ನೋಡಿ, ಸಪೋರ್ಟ್ 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 ಆ್ಯಂಡ್ ಸಪೋರ್ಟ್. ಅರ್ಥ ಆಯ್ತಾ? ಕ್ರೂಷಲ್ ಸಪೋರ್ಟ್ ಝೋನ್ ಇತ್ತು. ಬಟ್ ಇಲ್ಲಿ ಈ ಕ್ಯಾಂಡಲ್ ಕಾಣ್ತಿದೆಯಲ್ಲ, ದಿಸ್ ವಾಸ್ 2nd of April. ಸೊ ಈ ಕ್ಯಾಂಡಲ್ಲು ಗ್ಯಾಪ್ ಡೌನ್ ಓಪನ್ ಆಯಿತು. ಗ್ಯಾಪ್ ಡೌನ್ ಓಪನ್ ಆಗಿ ವಾಪಸ್ ಅದೇ ಝೋನ್ ಹತ್ರ ಬಂದಿದೆ. ಅರ್ಥ ಆಯ್ತಾ? ಸೊ ಇಲ್ಲಿ ನೀವು ಇನ್ನೊಂದೇನು ಅಬ್ಸರ್ವ್ ಮಾಡ್ಬೋದು ಅಂದರೆ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ತೋರಿಸ್ತೀನಿ ನೋಡಿ. ಈ ಟಾಪ್ ಇಂದ ಈ ಬಾಟಮ್ ವರ್ಗೂ ಫಿಬೋನಾಚಿ ಹಾಕಿದ್ರೆ ಪ್ರೈಸು ಎಕ್ಸಾಕ್ಟ್ ಆಗಿ ಫಿಬೋನಾಚಿದು 50% ಝೋನ್ ಹತ್ರ ಬಂದಿದೆ. ಅರ್ಥ ಆಯ್ತಾ? ಸೊ ನಾಳೆ ನೀವು ಏನು ಮಾಡ್ತೀರಾ ಅಂದರೆ, ಇದು ಕೂಡ ನೋಡಿ ಒನ್ ಸೈಡ್ ಮೂಮೆಂಟಮ್ ಇದು, ಓಕೆನಾ? ಒಂದು ರೀಟ್ರೇಸ್ಮೆಂಟ್ ಆಗಿಲ್ಲ. ರೀಟ್ರೇಸ್ಮೆಂಟ್ ಆಗಿ ಬ್ರೇಕ್ಔಟ್ ಕೊಟ್ಟರೆ ಬೈ ಮಾಡಿ. ಅರ್ಥ ಆಯ್ತಾ? ಬೈ ಯಾವ ಲೆವೆಲ್ಸಲ್ಲಿ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಕ್ರಾಸಸ್ 2120. ಸೊ ಗೈಸ್, ಬೈ ಯಾವ ಲೆವೆಲ್ಸಲ್ಲಿ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಕ್ರಾಸಸ್ 2105 ಲೆವೆಲ್ಸ್, ಓಕೆನಾ? 2105 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ, ಓಕೆನಾ? ಸೊ ನಿಮ್ಮದು ಟಾರ್ಗೆಟ್ ಬಂದು, ಸೊ ಗೈಸ್ ನಿಮ್ಮದು ಟಾರ್ಗೆಟ್ ಬಂದು ದಿಸ್ ಟಾಪ್, ದಟ್ ಈಸ್ 2135. ಅರ್ಥ ಆಯ್ತಾ? 2105 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 2135 ವಿಲ್ ಬಿ ಟಾರ್ಗೆಟ್ ನಂಬರ್ 1. ನೆಕ್ಸ್ಟ್ ಟಾರ್ಗೆಟ್ ಬಂದು ಈ ಟಾಪೇ, ದಟ್ ಈಸ್ ಟಾರ್ಗೆಟ್ ನಂಬರ್ 2 ವಿಲ್ ಬಿ 2200 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2. ರೌಂಡ್ ಫಿಗರ್ ಸೈಕಾಲಜಿಕಲ್ ನಂಬರ್ಸ್. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೊ ಗೈಸ್, ಸೆಲ್ಲಿಂಗ್ ನೋಡಿ, ಪ್ರೈಸು ಈ ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಕೊಡಬೇಕು. ಸೆಲ್ ಯಾವ ಲೆವೆಲ್ಸಲ್ಲಿ ಮಾಡ್ತೀರಾ ಅಂದರೆ, 2055 ಲೆವೆಲ್ಸ್ ಕೆಳಗಡೆ ಪ್ರೈಸು ಬ್ರೇಕ್ ಡೌನ್ ಕೊಡ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ಬಂದು ನಿಮಗೆ 2020. ಅರ್ಥ ಆಯ್ತಾ? ಸೊ ಟಾರ್ಗೆಟ್ ವಿಲ್ ಬಿ 2020. ಓಕೆ, 2055 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 2020 ವಿಲ್ ಬಿ ಅವರ್ ಟಾರ್ಗೆಟ್. Okay guys, thanks for watching the video.